ಏನು ಮಂಗಾಡಿ ದೊಡ್ಡಿ ಗ್ರಾಮವನ್ನ ಶಾಸಕ ಇಕ್ಬಾಲ್ ಹುಸೇನ್ ರವರು ಬರ್ಸ್ಕೊಂಡ್ಬಿಟ್ಟಾರೆ ಅಂತೇಳಿ ಲೋಕಾಯುಕ್ತದಲ್ಲಿ ದೂರನ್ನು ಕೊಟ್ಟಿದ್ದು. ದೂರು ಕೊಟ್ಟಾದ್ಮೇಲೆ ಇವಾಗ 7ನೇ ತಾರೀಕು ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಜಿಲ್ಲಾಧಿಕಾರಿಗಳು. ಗ್ರಾಮವನ್ನ ಕಂದಾಯ ಗ್ರಾಮವಾಗಿ ಮಾಡಿದ್ದೀವಿ, ಹಿಂದೆ ಈ ಗ್ರಾಮ ಖಾಸಗಿ ಮಾಲೀಕತ್ವದಲ್ಲಿತ್ತು ಅಂತಕ್ಕಂಥದ್ದನ್ನ ಒಂದು ಅಧಿಸೂಚನೆಯನ್ನ ಒಂದು ಕಾಪಿ ಹೊರಡಿಸಿದ್ದಾರೆ. ಅದು ಅವೈಜ್ಞಾನಿಕ. ಡಿಸಿಗಳು ಇಕ್ಬಾಲ್ ಹುಸೇನ್ ರವರ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ಈ ಆದೇಶವನ್ನು ಹೊರಡಿಸಿದ್ದಾರೆ ಅಂತೇಳಿ ನಮ್ಮ ರೈತರು ನಾವೆಲ್ಲರೂ ಕೂಡ ಖಂಡನೆ ಮಾಡ್ತಾ ಇದ್ದೀವಿ. ಖಾಸಗಿ ಜಮೀನು ಅಂತ ಯಾವ ರೀತಿ ಜಿಲ್ಲಾಧಿಕಾರಿಗಳು ನಮೂದಿಸಿದ್ದಾರೆ ಅಂತಕ್ಕಂಥದ್ದನ್ನೇ ನಾನು ಇವತ್ತು ಅವ್ರಿಗೂ ಕೂಡ ಒಂದು ಈ ಕಾಪಿನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಒಂದು ಕಾಪಿನ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. 265 ಸರ್ವೆ ನಂಬರು 1971 1975 ಗೇಡಿ ಅರ್ಜಿ ಹಾಕಿದ್ಮೇಲೆ 265 ಸರ್ವೆ ನಂಬರ್ ಗ್ರಾಮ ಇದೆ. ಗೇಡಿ ಅರ್ಜಿ ಹಾಕಿದ್ಮೇಲೆ ಅದು ಸರ್ಕಾರಿ ಜಮೀನೇ ಹೊರತು ಖಾಸಗಿ ಜಮೀನಲ್ಲ. ಈ ಜಿಲ್ಲಾಧಿಕಾರಿಗಳು 265 ಗೇಡಿ ಅರ್ಜಿ ಬಾಕಿ ಇದ್ರು ಕೂಡ ಯಾಕೆ ಅದನ್ನು ಖಾಸಗಿ ಜಮೀನು ಅಂತೇಳಿ ನಮೂದಿಸಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಮಾರ್ಕ್. ಇದು ರಿಯಲ್ ಎಸ್ಟೇಟ್ ಮಾಫಿಯಾದವರಿಗೆ ಅನುಕೂಲ ಮಾಡ್ಕೊಳ್ಳಿಕ್ಕೋಸ್ಕರ ಈ ಜಿಲ್ಲಾಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ. ಮತ್ತೆ ಈ ಜಿಲ್ಲಾಧಿಕಾರಿಗಳನ್ನ ಲಿಖಿತವಾಗಿ ನಾವು ಒಂದು ಮಾಹಿತಿಯನ್ನು ಕೇಳಿದ್ವಿ. ನೀವು ಖಾಸಗಿ ಮಾಲೀಕತ್ವದಲ್ಲಿತ್ತು ಅಂತಕ್ಕಂಥದ್ದಕ್ಕೆ ಏನ್ ಪುರಾವೆ ಇತ್ತು, ಯಾಕೆ ಖಾಸಗಿ ಮಾಲೀಕತ್ವದಲ್ಲಿತ್ತು, ಅದನ್ನು ಸಂಪೂರ್ಣವಾದಂತ ದಾಖಲಾತಿ ಕೊಡಿ ಅಂತೇಳಿ ಕೇಳಿದೀವಿ. ನಿಮ್ಮ ಮೇಲೆ ಉಚ್ಚ ನ್ಯಾಯಾಲಯಕ್ಕೆ ನಿಮ್ಮ ಮೇಲೆ ಮೊಕದ್ದಮೆ ಹೂಡಲಿಕ್ಕೆ ನಾವು ಹೋಗ್ಲಿಕ್ಕೆ ಲಿಖಿತವಾಗಿ ನೀವು ಕೊಡಿ ಅಂತೇಳಿ ಇವತ್ತನ್ನು ಕೂಡ ಕೇಳಿದೀವಿ. ಈ ಪ್ರಕರಣದಲ್ಲಿ ತಹಸೀಲ್ದಾರ್ ಮತ್ತೆ ಸಹಪಾಠಿಗಳು ಕೂಡ ಸೇರ್ಕೊಂಡಿದ್ರು. ಅವ್ರ ಮೇಲೆ 7 ಜನದ ಮೇಲೆ ನಾವು ಈಗಾಗಲೇ ಇಕ್ಬಾಲ್ ಹುಸೇನ್ ಸೇರಿ ಲೋಕಾಯುಕ್ತದಲ್ಲಿ ಪೆಂಡಿಂಗ್ ಇದೆ, ಕೇಸ್ ಇದೆ, ಅದು ಇತ್ಯರ್ಥ ಆಗುತ್ತೆ. ಅದ್ರ ಮುಂದೆ ಅದನ್ನ ಮಾಡೋಣ. ಅದು ಮೊದಲನೇ ಖಾಸಗಿ ಮಾಲೀಕತ್ವ ಅಂತಕ್ಕಂಥದ್ದನ್ನ ನಮೂದಿಸಿರುವಂತದ್ದೇ ಇದು ಅಪರಾಧ. ಇದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಸೇರ್ಪಡೆ ಆಗಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಆ ಜಮೀನನ್ನ ಹೊಡಿಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ನೇರವಾಗಿ ರಾಮನಗರ ಜಿಲ್ಲಾಧಿಕಾರಿಗಳು ಕೂಡ ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀವಿ. ಅವರು ಕೂಡ ಶಾಮೀಲಾಗಿದ್ದಾರೆ. ಇದು ಯಾಕೋ ನಮ್ಗೆ ನ್ಯಾಯ ದೊರಕೋ ರೀತಿ ಕಾಣಿಸ್ತಾ ಇಲ್ಲ. ಆ ಕಾರಣದಿಂದ ಈ ಜಿಲ್ಲಾಧಿಕಾರಿಗಳ ಮೇಲೆ ಕೂಡ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ. ಅದನ್ನ ಇವತ್ತು ದಾಖಲಾತಿ ಕೇಳಿದ್ದೇವೆ. ಅದನ್ನ ತಮ್ಮ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ನಾನು ಬಂದಿದ್ದೆ.